ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಮನ್ಸೂರ್ ಅಲಿ ಖಾನ್ ಅವರು ಕೂಡ ಭರ್ಜರಿಯಾಗಿ ಮತ ಶಿಕಾರಿಯನ್ನ ನಡೆಸಿದ್ರು. ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ವಿಲ್ಸನ್ ಗಾರ್ಡನ್ ನಿಂದ ರ್ಯಾಲಿ ಮಾಡೋ ಮೂಲಕ ಮತಯಾಚನೆಯನ್ನ ಮಾಡಲಾಗ್ತಾ ಇತ್ತು. ಮತದಾರರಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರೋದಾಗಿ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಮನ್ಸೂರ್ ಅಲಿ ಖಾನ್. ಕೇಂದ್ರ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ರವರು ಬಿರು ಬಿಸಿಲಿನಲ್ಲೂ ಕೂಡ ಪ್ರಚಾರವನ್ನ ನಡೆಸ್ತಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಹೇಗಿದೆ ರೆಸ್ಪಾನ್ಸು, ಜನರ ನಾಡಿ ಮಿಡಿತ ಹೇಗಿದೆ ಅಂತ ಹೇಳಿ. ಸರ್ ನಮಸ್ತೆ. ಬಿರು ಬಿಸಿಲು ಪ್ರಚಾರ ನಡೆಸ್ತಿದ್ದೀರಿ, ಹೇಗನ್ಸ್ತಿದೆ? ಜನರ ರೆಸ್ಪಾನ್ಸ್ ಹೇಗಿದೆ? ಬಿಸಿಲಿದೆ, ಜನರ ರೆಸ್ಪಾನ್ಸು ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಇದೆ. ನೋಡಿ, ಎಲ್ಲ ಜನ ಸೇರ್ತಾ ಇದ್ದಾರೆ ನಮ್ಮ ಕ್ಯಾಂಪೇನ್ಗೆ. ಒಳ್ಳೆ ರೆಸ್ಪಾನ್ಸ್ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ರೆಸ್ಪಾನ್ಸ್ ಇದೆ. ಇನ್ನೊಂದು 2-3 ದಿನಗಳ ಕಾಲ ಇದೆ, ಆ ನಂತರ ಬಹಿರಂಗ ಪ್ರಚಾರ ಇರಲ್ಲ. ಮನೆಗೂ ಈಗಾಗಲೇ ಜನರನ್ನ ತಲುಪ ಕೆಲಸ ಮಾಡಲಾಗಿದ್ಯಾ, ಹೇಗೆ? ಹೌದು, ಮಾಡ್ತಾ ಇದೀವಿ. ಜನರಿಗೆ ಡೈಲಿ ಕ್ಯಾಂಪೇನ್ ಮಾಡ್ತಾ ಇದೀವಿ. ಜನ ಮನೆಗೆ ಹೋಗ್ತಾ ಇದೀವಿ. ಮತ್ತೆ ಒಂದು ವೇಳೆ ಹೋಗುವಾಗ ಎಲ್ಲ ನಮ್ಮ 5 ಗ್ಯಾರಂಟೀಸ್ ಬಗ್ಗೆ ಮಾತಾಡ್ತಾರೆ ಜನ. ಏನ್ ಹೇಳ್ತಿದ್ದಾರೆ ಸರ್ ಈಗ ತಾವು ಜನರನ್ನ ರೀಚ್ ಆದಂತ ಸಂದರ್ಭ? ಜನ ಹೇಳೋದು, ಇದು ಜನಪರವಾಗಿ ಬಡವರ ಸರ್ಕಾರ ನಮ್ಗೆ ಎಷ್ಟು ಅನುಕೂಲ ಮಾಡಿದ್ದೀವಿ. 10 ತಿಂಗಳಿನಲ್ಲಿ ನಮ್ಮ ಎಲ್ಲ ಬಡವರಿಗೆ ಎಷ್ಟು ಸಹಾಯ ಮಾಡಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರು, ಡಿ ಕೆ ಶಿವಕುಮಾರ್ ಸಾಹೇಬ್ರು ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಕೇಳ್ತಾರೆ, ನಮ್ಮ 25 MPs ಪಾರ್ಲಿಮೆಂಟ್ ನಲ್ಲಿ ಕರ್ನಾಟಕ ಪರವಾಗಿ ಏನು ಮಾತಾಡಲ್ಲ ಅಂತ ಕೇಳ್ತಾರೆ. ಇವತ್ತು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ನಡೆಸ್ತಿದ್ದೀರಿ, ಹೇಗಿದೆ? ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಹರೀಶ್ ಸಾಹೇಬ್ರ ಲೀಡರ್ಶಿಪ್ ನಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಎಷ್ಟು ಜನ ಬಂದಿದ್ದಾರೆ. ಎಷ್ಟು ಸಿಸ್ಟಮ್ಯಾಟಿಕ್ ಕ್ಯಾಂಪೇನಿಂಗ್ ಇದೆ ಈ ಕ್ಷೇತ್ರದಲ್ಲಿ. ನಮ್ದು ಹೇಳ್ಬೋದು, ಹರೀಶ್ ಸಾಹೇಬ್ರಲ್ಲಿ ಇದ್ದಾರೆ. ಇದು ಭದ್ರಕೋಟೆ, ಕಾಂಗ್ರೆಸ್ ಭದ್ರಕೋಟೆ ಅಂತ ಹೇಳ್ಬೋದು ಇಲ್ಲಿ. ಓಕೆ. ಹಾಗೆ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಎನ್ ಎ ಹ್ಯಾರಿಸ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ತಮ್ಮ ಕ್ಷೇತ್ರದಲ್ಲಿ ಇವತ್ತು ಲೋಕಸಭಾ ಕ್ಷೇತ್ರದ ಪ್ರಚಾರ ನಡೀತಿದೆ, ಅಭ್ಯರ್ಥಿಯನ್ನ ಕರೆದು ಜನರ ಜೊತೆ ಹೋಗ್ತಿದ್ದೀರಿ, ಜನರ ರೆಸ್ಪಾನ್ಸ್ ಹೇಗಿದೆ, ನಾಡಿ ಮಿಡಿತ ಹೇಗಿದೆ? ರೋಡ್ ಶೋ ಮಾಡ್ತಾ ಇದ್ದೀವಿ, ಬಹಳ ಚೆನ್ನಾಗಿದೆ. ನಮ್ಮಲ್ಲಿ ಎಲ್ಲರೂ ತಯಾರಾಗಿದ್ದಾರೆ. ಜನ ಕ್ಯಾಂಡಿಡೇಟ್ ಒಂದ್ಸರಿ ಬಂದು ಹೋಗೋದಕ್ಕೆ ಕಾಯ್ತಾ ಇದ್ದಾರೆ. ಆಲ್ರೆಡಿ ಬೂತ್ ಲೆವೆಲ್ ಕೆಲಸ ನಡೀತಾ ಇದೆ. ಈ ಬಾರಿ ಒಳ್ಳೆ ರೆಸ್ಪಾನ್ಸ್ ಇದೆ. ಕೇವಲ ಶಾಂತಿನಗರ ಅಂತಲ್ಲ, ಬ್ಯಾಂಗ್ಳೂರು ಸೆಂಟ್ರಲ್ಲು, ಬ್ಯಾಂಗ್ಳೂರಲ್ಲಿ ಎಲ್ಲ 4 ಕ್ಷೇತ್ರನೂ ಬಹಳ ಚೆನ್ನಾಗಿದೆ. 4 MPನೂ ಕಾಂಗ್ರೆಸ್ ಗೆಲ್ಲೋದು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಆ ಮಟ್ಟಕ್ಕಿದೆ. ಎಲ್ಲ ಕಡೆ ಜನ ಒಂದು ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಸಂಸತ್ ಸದಸ್ಯರು ಏನು ಒಬ್ಬರೇ ನಮ್ಮ ಪಾರ್ಟಿಯವರು ಇದ್ದಿದ್ದು, ಬಾಕಿರೋರು ಯಾರು ಆ ಪಾರ್ಲಿಮೆಂಟಲ್ಲಿ ಮಾತೇ ಆಡಲಿಲ್ಲ. ಬರ ಬಂತು, ಫ್ಲಡ್ ಬಂತು, ಕೊರೋನಾ ಬಂತು, ಯಾವ ಟೈಮಲ್ಲೂ ಮಾತಾಡಲಿಲ್ಲ. ಸೊ ಅದು ಎಲ್ರಿಗೂ ಬೇಜಾರಿದೆ. ಅದಕ್ಕೆ ಈಗ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನ ಕೊಡ್ತಾರೆ ಜನ ಅನ್ನೋ ನಂಬಿಕೆ ನಮ್ದು. ಬಹಿರಂಗ ಪ್ರಚಾರಕ್ಕೆ ಒಂದು 2-3 ದಿನಗಳು ಬಾಕಿ ಇದೆ. ಎಲ್ಲ ಜನರನ್ನ ತಲುಪ ಆಗಿದ್ಯಾ, ಹೇಗೆ? ತಲುಪಿದೀವಿ. ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಯಾವ ಮಟ್ಟಕ್ಕೆ ತಲುಪುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ಆ ಮಟ್ಟಕ್ಕೆ ಎಲ್ಲ ಕಡೆ ತಲುಪಿದೀವಿ. ನಮ್ಮ ಬೂತ್ ಲೆವೆಲ್, ಡೋರ್ ಟು ಡೋರ್ ಕ್ಯಾಂಪೇನ್ ಎಲ್ಲ ಆಗಿದೆ. ಕ್ಯಾಂಡಿಡೇಟ್ ಕೂಡ ಎಲ್ಲ ಕಡೆ ಈಗಾಗಲೇ ಎಲ್ಲ ಕ್ಷೇತ್ರಕ್ಕೂ ಓಡಾಡಿದ್ದಾರೆ. ನಮ್ಮ ಕಡೆನೂ ಬಂದಿದ್ದಾರೆ. ನಾವೆಲ್ಲ ಇಂಡೋರ್ ಮೀಟಿಂಗ್ಸ್ ಎಲ್ಲ ಆಗಿದೆ. ಈಗ ಇದೊಂದು ರೋಡ್ ಶೋ ಇವತ್ತು ಆಗ್ತದೆ. ಇನ್ನು ನಾಳೆ ನಾಳಿದ್ದು ಆಚೆ ನಾಳಿದ್ದು 3 ದಿವಸ ಇದೆ. 3 ದಿವಸ ಮತ್ತೆ ಕ್ಯಾಂಪೇನ್ ನಡೀತದೆ. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಎನ್ ಎ ಹ್ಯಾರಿಸ್ ಹಾಗೂ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರ ಮಾತು. ಸಾಕಷ್ಟು ಜನರು ಸೇರಿದ್ದಾರೆ, ನೋಡಬಹುದು. ಈಗಾಗಲೇ ಬಹಿರಂಗವಾಗಿ ಈಗಾಗಲೇ ಒಂದು ರ್ಯಾಲಿ ಹೊರಡ್ತಿದೆ. ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಈ ರ್ಯಾಲಿಯನ್ನ ಈಗಾಗಲೇ ಅಭ್ಯರ್ಥಿ ಹಾಗೂ ಎನ್ ಎ ಹ್ಯಾರಿಸ್ ರವರು ಈ ರ್ಯಾಲಿಯ ಮುಖಾಂತರ ಒಂದು ಪ್ರಚಾರಕ್ಕೆ ಕಾರ್ಯಕ್ರಮಕ್ಕೆ ತೆರಳುತ್ತಿದ್ದಾರೆ. ಬೆಂಗಳೂರಿನ ವಿಲ್ಸನ್ ಗಾರ್ಡನ್ KSRTC ಲೇಔಟ್ನಿಂದ ಈ ಒಂದು ರ್ಯಾಲಿ ಸಾಕ್ತಿರೋದು. ಅಭ್ಯರ್ಥಿ ಮನೆಗೂ ತೆರಳಿ ಇದೀಗ ಮತಯಾಚನೆಯನ್ನ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಹೇಮಂತ್ ಕುಮಾರ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.